ಹೇ ಗರ್ಲ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕಂಫರ್ಟಬಲ್ ಆಗಿ ವೇರ್ ಮಾಡುವಂತ ತುಂಬಾನೇ ಚೆನ್ನಾಗಿರುವಂತ ಗರ್ಲಿ ಲುಕ್ ಕೊಡುವಂತ ನೈಟ್ ಸೂಟ್ ಅಥವಾ ಹೋಮ್ ವೇರ್ ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ತೋರಿಸ್ತಿದ್ವಿ ಅಂತ ಹೇಳಿ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತುಂಬಾನೇ ಕ್ಯೂಟ್ ಆಗಿರುವಂತ ಬರೀ 430 ರೂಪಾಯಿಲಿ ಸಿಗುವಂತ ನೈಟ್ ಸೂಟ್ ಅಥವಾ ಹೋಮ್ ವೇರ್ ಕಲೆಕ್ಷನ್ ನ ತೋರಿಸ್ತೀನಿ. ತಡ ಮಾಡ್ತೀನಿ, ನೋಡೋಣ ಬನ್ನಿ. ಮೊದಲನೇ ನೈಟ್ ಸೂಟ್ ನ ನೋಡೋಣ. ಮೊದಲನೇ ನೈಟ್ ಸೂಟ್ ಬಂದ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಪ್ರಿಂಟೆಡ್ ರೇಯಾನ್ ಫ್ಯಾಬ್ರಿಕ್, ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್ ನೈಟ್ ಸೂಟ್. ನೋಡಿ, ಈ ಒಂದು ನೈಟ್ ಸೂಟ್ ಹಾರ್ಟ್ ಶೇಪ್ ಅಲ್ಲಿ ವೈಟ್ ಕಲರ್ ಪ್ರಿಂಟಿಂಗ್ ಇದ್ರ ಮೇಲೆ ಬಂದಿದೆ. ಇದು ಬಂದ್ಬಿಟ್ಟು ಡ್ರೀಮ್ ಬಿ ಅವ್ರದ್ದು. ನಾನ್ ತರಿಸಿದ್ದು ಎಂ ಸೈಜ್. ಸ್ವಲ್ಪ ನೈಟ್ ಹೊತ್ತು ಅಥವಾ ಹೋಮ್ ವೇರ್ ಸ್ವಲ್ಪ ಲೂಸ್ ಆಗಿದ್ರೆ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು. ಸೊ ಹಾಗಾಗಿ ನಾನು ಎಸ್ ಬದಲು ಎಂ ಸೈಜ್ ತರಿಸಿದ್ದೀನಿ. ನೋಡಿ, ಇದಕ್ಕೆ ಒಂದು ಪಾಕೆಟ್ ಇದೆ ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ ಇದೆ. ಸ್ಲೀವ್ಸ್ ಗೆ ಈ ತರ ಪೈಪಿಂಗ್ ಇದೆ. ಫ್ರಂಟ್ ಅಲ್ಲಿ ನೋಡಬಹುದು, ಇಲ್ಲಿ ಕೋಟ್ ನೆಕ್ ಅಥವಾ ಕಾಲರ್ ನೆಕ್ ಡಿಸೈನ್ ಇದೆ. ಒಂಥರ ಶರ್ಟ್ ಕಾಲರ್ ಅಥವಾ ಕೋಟ್ ಕಾಲರ್ ಅಂತ ಹೇಳ್ಬಹುದು. ನೆಕ್ ಅಂಡ್ ಪ್ಯಾಂಟ್ ಬಂದ್ಬಿಟ್ಟು ಸೇಮ್ ಪ್ರಿಂಟಿಂಗ್ ಇದೆ. ಸ್ಮಾಲ್ ಹಾರ್ಟ್ ಪ್ರಿಂಟಿಂಗ್ ಇದೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ ಅಂಡ್ ಪಾಕೆಟ್ ಇದೆಯಾ ಅಂದ್ರೆ ಎಸ್, ಪಾಕೆಟ್ ಇದೆ. ಒಂದ್ ಸೈಡ್ ಪಾಕೆಟ್ ಇದೆ. ಹೌದು, ಒಂದ್ ಸೈಡ್ ಅಲ್ಲ, 2 ಸೈಡ್ ಇದೆ ಅನ್ಕೋತೀನಿ. ಒಂದೇ ನಿಮಿಷ, ಒಂದೇ ಸೈಡ್ ಇದೆ. ಸೊ ಒಂದ್ ಸೈಡ್ ನಿಮ್ಗೆ ಪಾಕೆಟ್ ಬರುತ್ತೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ 2 ಸೈಡ್ ಬರುತ್ತೆ. ಪ್ಯಾಂಟ್ ಅಗಲ ಚೆನ್ನಾಗಿದೆ, ಫ್ರೀ ಆಗಿದೆ. ಸೊ ವಿಯರ್ ಮಾಡ್ಬಿಟ್ಟು ನೋಡೋಣ ಇದು ಎಷ್ಟು ಕಂಫರ್ಟಬಲ್ ಆಗಿದೆ. ವಿಯರ್ ಮಾಡಿದಾಗ ಇದು ಯಾವ ತರ ಕಾಣಿಸುತ್ತೆ, ಕಂಫರ್ಟಬಲ್ ಆಗಿ ವಿಯರ್ ಮಾಡಬಹುದಾ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ 431 ರೂಪಾಯಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಎಷ್ಟು ನೈಟ್ ಸೂಟ್ ತೋರಿಸ್ತೀನಲ್ಲ, ಎಲ್ಲ 430 ರೂಪಾಯಿ ಕೆಳಗಡೆನೆ ಇದೆ. ಒಂದೂ ಕ್ರಾಸ್ ಆಗಿಲ್ಲ. 431 ರೂಪಾಯಿ ತುಂಬಾ ಕಡಿಮೆ ಇದಾವೆ. ಬನ್ನಿ ಚೆಕ್ ಮಾಡೋಣ. ನೋಡಿ, ಈ ಒಂದು ನೈಟ್ ಸೂಟ್ ಲುಕ್ ಯಾವ ತರ ಬರ್ತಾ ಇದೆ. ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಮುದ್ದಾಗಿರೋ ನೈಟ್ ಸೂಟ್, ಅದು ಇಷ್ಟು ಕಂಫರ್ಟಬಲ್ ಆಗಿರುತ್ತೆ ವಿಯರ್ ಮಾಡೋದಕ್ಕೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಇದ್ರದ್ದು ಟಾಪ್ ನೋಡಿ, ಇದ್ರದ್ದು ಲೆಂತ್ ಇಷ್ಟು ಬರುತ್ತೆ ಅಂಡ್ ಪ್ಯಾಂಟ್ ಲೆಂತ್ ನೋಡಿ, ಪ್ರಾಪರ್ ಕರೆಕ್ಟ್ ಆಗಿ ಲೆಂತ್ ಬಂದಿದೆ. ಇನ್ನ ಉದ್ದ ಇದೆ, ನಾನು ಸ್ವಲ್ಪ ಮೇಲೆ ಎರಿಸ್ಕೊಂಡಿದ್ದೀನಿ. ಅಂಡ್ ಫಿಟ್ಟಿಂಗು ನೋಡೋದಾದ್ರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಏನು ಜಾಸ್ತಿ ಟೈಟ್ ಅನಿಸ್ತಿಲ್ಲ, ಜಾಸ್ತಿ ಲೂಸ್ ಅನಿಸ್ತಿಲ್ಲ. ತುಂಬಾನೇ ಚೆನ್ನಾಗಿದೆ. ತುಂಬಾ ಫ್ರೀಡಮ್ ಫೀಲ್ ಬರುತ್ತೆ ಆಕ್ಚುಲಿ. ಸೊ ಹಾಗಾಗಿ ನನಗೆ ಈ ಒಂದು ನೈಟ್ ಸೂಟ್ ತುಂಬಾನೇ ಇಷ್ಟ ಆಯ್ತು. ಇದು ಪ್ರಿಂಟಿಂಗ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕಂಫರ್ಟಬಲ್ ಫ್ಯಾಬ್ರಿಕ್ ಆಗಿರ್ಬೋದು, ಇದ್ರದ್ದು ಫ್ಯಾಬ್ರಿಕ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಎಲ್ಲ ಸಕ್ಕದಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ನೈಟ್ ಸೂಟ್ ನೋಡೋಣ. ಎರಡನೇ ನೈಟ್ ಸೂಟ್ ಬಂದ್ಬಿಟ್ಟು ಆರೆಂಜ್, ರೆಡ್ ಅಂಡ್ ಸ್ಯಾಂಡ್ ಕಲರ್ ಅಲ್ಲಿ ಇದೆ. ಇದು ಜಿಯೋಮೆಟ್ರಿಕ್ ಏನೋ ಪ್ರಿಂಟೆಡ್ ಇದೆ. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಏನಿದೆಯಲ್ಲ ನೋಡಿ, ಜಿಯೋಮೆಟ್ರಿಕ್ ಪ್ರಿಂಟೆಡ್ ನೈಟ್ ಸೂಟ್. ಇದು ಕೂಡ ಸೇಮ್ ಏನು ಕೋಟ್ ಕಲರ್ ಅಥವಾ ಶರ್ಟ್ ಕಲರ್. ಒಂದು ಪಾಕೆಟ್ ಬಂದಿದೆ ಅಂಡ್ ಶಾರ್ಟ್ ಸ್ಲೀವ್ಸ್ಗೆಲ್ಲ ಫ್ರಂಟ್ ಮೇಲೆ ನೆಕ್ಕಿಗೆಲ್ಲ ಪೈಪಿಂಗ್ ಆಗಿದೆ, ವೈಟ್ ಕಲರ್ ಪೈಪಿಂಗ್. ನೋಡಿ, ಇದ್ರ ಕಲರ್ ಮತ್ತೆ ಸಖತ್ ಪ್ರಿಟಿ ಆಗಿದೆ ಅಂಡ್ ಇದ್ರದ್ದು ಏನು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಅಂಡ್ ಪ್ರಿಂಟ್ ನೋಡಬಹುದು, ಪ್ರಿಂಟ್ ಕೂಡ ತುಂಬಾ ಕ್ಯೂಟ್ ಆಗಿ ಫ್ಲೋರಲ್ ಪ್ರಿಂಟಿಂಗ್ ಇದೆ. ಆಮೇಲೆ ಕಾಲರ್ ಬಂದ್ಬಿಟ್ಟು ನೋಡಿ, ಶರ್ಟ್ ಕಲರ್ ಅಥವಾ ಕೋಟ್ ಕಾಲರ್, ವೈಟ್ ಪೈಪಿಂಗ್ ಆಗಿದೆ. ಪಾಕೆಟ್ ಇದೆ, ಶಾರ್ಟ್ ಸ್ಲೀವ್ಸ್ಗೂ ಕೂಡ ಪೈಪಿಂಗ್ ಆಗಿದೆ. ಪ್ರಿಂಟಿಂಗ್ ಮಾತ್ರ ಸಖತ್ ಕ್ಯೂಟ್ ಆಗಿದೆ ಇದ್ರದ್ದು. ಅಂಡ್ ಪ್ಯಾಂಟ್ ನೋಡಿ, ಪ್ಯಾಂಟ್ 2 ಸೈಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಇದಕ್ಕೆ ಪಾಕೆಟ್ ಒಂದ್ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದ್ ಪಾಕೆಟ್ ಇದೆ. ಪಾಕೆಟ್ ಅಗಲ ಕೂಡ ಚೆನ್ನಾಗಿದೆ ಅಂಡ್ ಪ್ಯಾಂಟ್ ಕೂಡ ಅಗಲ ಇದೆ. ಸೊ ಈ ಒಂದು ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಫ್ಯಾಬ್ರಿಕ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಿರ್ಬೋದು ಗೆಸ್ ಮಾಡಿ. ಬರೀ 397 ರೂಪಾಯಿಗೆ ಈ ಒಂದು ನೈಟ್ ಸೂಟ್ ಬಂದಿರೋದು. ಇದ್ರ ಸೈಜ್ ನಾನು ಎಂ ತರಿಸಿದ್ದೀನಿ. ಹೌದು, ಎಂ ಸೈಜ್ ತರಿಸಿದ್ದೀನಿ. ಯಾಕಂದ್ರೆ ಸ್ವಲ್ಪ ನೈಟ್ ವೇರ್ ಅಲ್ವಾ, ಸ್ವಲ್ಪ ಫ್ರೀ ಆಗಿರೋದೇ ಉಡ್ಬೇಕು, ಜಾಸ್ತಿ ಟೈಟ್ ಆಗಿರಬಾರ್ದು. ಇಲ್ಲಾಂದ್ರೆ ಕಂಫರ್ಟಬಲ್ ಆಗಿರಲ್ಲ. ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಫ್ರೀ ಆಗಿರೋ ಔಟ್ಫಿಟ್ ನ ವೇರ್ ಮಾಡ್ಬೇಕು. ಸೊ ಈ ಒಂದು ಕ್ಯೂಟ್ ಆಗಿರೋಂತ ಏನು ಪ್ರಿಟಿ ಕಲರ್ ಕಾಂಬಿನೇಷನ್ ಇರುವಂತ ನೈಟ್ ಸೂಟ್ ನ ವೇರ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಒಂದು ನೈಟ್ ಸೂಟ್ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಇದ್ರದ್ದು ಟಾಪ್ ಲೆಂತ್ ನೋಡಿ, ಇಷ್ಟು ಲೆಂತ್ ಬರುತ್ತೆ.
ಆಲ್ಮೋಸ್ಟ್ ನೀ ಲೆಂತಿಗೆ ಬರ್ತಾ ಇದೆ ಅಂದ್ರೆ ಪ್ಯಾಂಟ್ ಕೂಡ ಉದ್ದ ಇದೆ. ನಾನು ಇಲ್ಲಿಗೆ ಇರಿಸ್ಕೊಂಡಿದ್ದೀನಿ, ಇದನ್ನ ಇನ್ನ ಕೆಳಗಡೆ ಬಿಟ್ರೆ ಇನ್ನೂ ಉದ್ದ ಬರುತ್ತೆ. ಸೊ ಎಮ್ ಸೈಜ್ ತರಿಸಿರೋದ್ರಿಂದ ನನಗೆ ಈ ಒಂದು ಫಿಟ್ಟಿಂಗ್ ಕೊಡ್ತಾ ಅಂದ್ರೆ ಇಷ್ಟು ಸ್ವಲ್ಪ ಲೂಸ್, ಜಾಸ್ತಿ ಏನು ಲೂಸ್ ಇಲ್ಲ, ಕಂಫರ್ಟಬಲ್ ಆಗಿದೆ ಮತ್ತೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ನಾನು ಎಷ್ಟು ತರಿಸಿದ್ರೆ ಇನ್ನು ಟೈಟ್ ಆಗೋದು. ನೈಟ್ ಟೈಟ್ ಔಟ್ಫಿಟ್ನ ವಿಯರ್ ಮಾಡ್ಕೊಂಡು ಮಲ್ಕೋಬಾರ್ದು. ಈವನ್ ಹೋಮಲ್ಲೂ ಕೂಡ ನಮಗೆ ಅಂದ್ರೆ ಮನೇಲಿ ಇರ್ತಿದ್ದೀವಿ ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಔಟ್ಫಿಟ್ನೇ ವಿಯರ್ ಮಾಡಬೇಕು. ಸೊ ಹಾಗಾಗಿ ನಾನು ಎಮ್ ತರಿಸಿದೆ, ಬಟ್ ಎಮ್ ಕೂಡ ನನಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡ್ತಾ ಇದೆ. ಆ್ಯಂಡ್ ನಾನು ಅನ್ಕೊಂಡೇ ಇರಲಿಲ್ಲ ನಮಗೆ ಟೀ ಶರ್ಟೇ 300-400 ರೂಪಾಯಿ ಸಿಗುತ್ತೆ ಅಂತ. ಅದರಲ್ಲಿ ನಮಗೆ 350, 370 380 ರೂಪಾಯಲ್ಲಿ ಯಾರು ತಾನೇ ನೈಟ್ ಸೂಟ್ ಕೊಡ್ತಾರೆ. ಬಟ್ ಸ್ಟಿಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ಲಿಪ್ಕಾರ್ಟಿಂದ ಇಷ್ಟು ಚೆನ್ನಾಗಿರೋ ನೈಟ್ ಸೂಟ್ ಸಿಗುತ್ತೆ ಅಂತೇಳಿ. ಓವರಾಲ್ ಲುಕ್ ನೋಡಿ, ಆಮೇಲೆ ಫಿಟ್ಟಿಂಗ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಆರಾಮಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು, ಕುತ್ಕೋಬೋದು, ಎದ್ದಬೋದು. ಸೊ ಹಾಗಾಗಿದೆ, ಕಂಫರ್ಟಬಲ್ ಆಗಿರೋದ್ರಿಂದ ತುಂಬಾ ಕಡಿಮೆ ಪ್ರೈಸ್ ಆಗಿರೋದ್ರಿಂದ ನನಗೆ ಈ ಒಂದು ನೈಟ್ ಸೂಟ್ದು ಕಲರ್ ಆಗಿರ್ಬೋದು, ಲುಕ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಮೂರನೇ ನೈಟ್ ಸೂಟ್ನ ನೋಡೋಣ. ಮೂರನೇ ನೈಟ್ ಸೂಟ್ ಕೂಡ ಚೆನ್ನಾಗಿದೆ, ಹಾಗಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಥಂಬ್ನೇಲಲ್ಲಿ ಕೂಡ. ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ತುಂಬಾ ಕಡಿಮೆ ರೇಟಲ್ಲಿ ಸಿಕ್ತು ಮತ್ತು ತುಂಬಾ ಡಿಫ್ರೆಂಟ್ ಕಲರ್ಸಲ್ಲಿ ಪ್ಯಾಟರ್ನ್ಸಲ್ಲಿ ಸಿಕ್ತಿತ್ತು. ಸೊ ಹಾಗಾಗಿ ನಾನು ತರಿಸಿದೆ. ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಅನಿಸ್ತು. ಸೊ ಹಾಗಾಗಿ ನೋಡಿ, ಈ ಒಂದು ನೈಟ್ ಸೂಟ್ ಮಲ್ಟಿ ಕಲರ್ ನೈಟ್ ಸೂಟ್ ತುಂಬಾ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ನೋಡಿ, ಇದು ಮಿಸ್ ರೇಖಾ ಅನ್ನೋ ಬ್ರ್ಯಾಂಡ್ದು ವಿ ನೆಕ್ ಬಂದಿದೆ. ಅಂಡ್ ಪ್ರಿಂಟಿಂಗ್ ನೋಡಿ ಸಖತ್ ಚೆನ್ನಾಗಿದೆ. 3/4 ಸ್ಲೀವ್ ಇದೆ, ಫ್ಲೋರಲ್ ಪ್ರಿಂಟಿಂಗ್ ಇದೆ. ಇದ್ರ ಮೇಲ್ಗಡೆ ಎಲ್ಲ ಕಟ್ ಬಂದ್ಬಿಟ್ಟು ನಿಮಗೆ ಬಾಟಮ್ ಅಲ್ಲಿ ಸ್ವಲ್ಪ ಆಪಲ್ ಕಟ್ ಬಂದಿದೆ ಇದು ಟಾಪ್ದು. ಅಂಡ್ ಎಸ್ ಸೈಜ್ ತರಿಸಿದೀನಿ ನಾನು ಇದನ್ನ. ಇದು ಸ್ವಲ್ಪ ದೊಗ್ಲೇನೆ ಅನಿಸ್ತಿತ್ತು ನೋಡೋದಕ್ಕೆ. ಸೊ ಹಾಗಾಗಿ ಅಂದ್ರೆ ಇದು ಸ್ವಲ್ಪ ಲೂಸೇ ಬರುತ್ತೆ ಅಂತೇಳಿ ನನಗೆ ಅನಿಸ್ತು, ಯಾಕಂದ್ರೆ ಈ ಪ್ಯಾಟರ್ನ್ ನೋಡ್ಬಿಟ್ಟು. ಸೊ ಹಾಗಾಗಿ ನಾನು ಎಸ್ ತರಿಸಿದೆ, ಇದರಲ್ಲಿ ನಾನು ಎಮ್ ಸೈಜ್ ತರಿಸಲಿಲ್ಲ. ಅಂಡ್ ಪ್ಯಾಂಟ್ ನೋಡೋದಾದ್ರೆ, ಓಕೆ, ಪ್ಯಾಂಟ್ಗೆ ಲಾಡಿ ಕೂಡ ಕೊಟ್ಟಿದ್ದಾರೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಜೊತೆಗೆ. ಅಂಡ್ ನಿಮಗೆ ಒಂದು ಎಕ್ಸ್ಟ್ರಾ ಅಲ್ಲ ಸಾರಿ, ಒಂದೇ ಒಂದು ಪಾಕೆಟ್ ಬರುತ್ತೆ. ಪ್ಯಾಂಟ್ ಅಗಲ ಕೂಡ ಚೆನ್ನಾಗಿದೆ. ಅಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಫ್ಯಾಬ್ರಿಕ್. ಇದು ನನಗೆ ಬಿದ್ದಿದ್ದು 379 ರೂಪಾಯಿ. ಸೊ ಈ ಒಂದು ನೈಟ್ ಸೂಟ್ ನ ಇವಾಗ ವಿಯರ್ ಮಾಡ್ಬಿಟ್ಟು ನೋಡೋಣ, ಕಂಫರ್ಟಬಲ್ ಆಗಿದೆಯಾ, ಯಾವ ತರ ಕಾಣಿಸುತ್ತೆ ಚೆಕ್ ಮಾಡೋಣ. ನೋಡಿ, ಈ ಒಂದು ನೈಟ್ ಸೂಟ್ ಅಥವಾ ಹೋಮ್ ವಿಯರ್ ಯಾವ ತರ ಇದೆ ನೋಡಿ. ಇದ್ರದ್ದು ಪ್ರಿಂಟಿಂಗ್ ನೋಡಿ, ಮಲ್ಟಿ ಕಲರ್ ಪ್ರಿಂಟಿಂಗ್, ಫ್ಲೋರಲ್ ಪ್ರಿಂಟೆಡ್ ನೈಟ್ ಸೂಟ್ ಅಥವಾ ಹೋಮ್ ವೇರ್. ಇದ್ರದ್ದು ಫಿನಿಶಿಂಗ್ ಕಟ್, ಇದ್ರದ್ದು ಟಾಪ್ ಕಟಿಂಗ್ ನೋಡಿ ಈ ತರ ಬರುತ್ತೆ. ಅಂಡ್ ಲೆಂತ್ ಇಷ್ಟುದ್ದ ಬರುತ್ತೆ, ಬ್ಯಾಕ್ ಲೆಂತ್ ಇಷ್ಟುದ್ದ ಬರುತ್ತೆ. ಸೊ ಏನೋ ಮುಜುಗರ ಇಲ್ಲದೆ ಆರಾಮಾಗಿ ವೇರ್ ಮಾಡ್ಬೋದು. ಅಂಡ್ ಪ್ಯಾಂಟ್ ಲೆಂತ್ ನೋಡಿ ಇಷ್ಟು ಬರುತ್ತೆ. ಪ್ರಿಂಟಿಂಗ್ ಮಾತ್ರ ಸಕ್ಕದಾಗಿದೆ ಇದ್ರದ್ದು. ಅಂಡ್ ನೆಕ್ ಡಿಸೈನ್ ಈ ತರ ಇದೆ, ಸ್ಲೀವ್ಸ್ ಇಷ್ಟುದ್ದ ಇದೆ. ಫ್ಯಾಬ್ರಿಕ್ ಸಖತ್ ಕಂಫರ್ಟಬಲ್ ಆಗಿದೆ, ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಕಂಫರ್ಟಬಲ್ ಆಗಿ ನೀವು ಸಮ್ಮರ್ ಅಲ್ಲಿ, ನೈಟ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗ ನೀವು ಮನೆಯಲ್ಲಿ ಆರಾಮಾಗಿ ಉಟ್ಕೊಂಡು ಓಡಾಡ್ಬೋದು. ಸೊ ಇಷ್ಟು ಕಡಿಮೆ ರೇಂಜಲ್ಲಿ ಅಂದ್ರೆ ಕೊಟ್ಟಿರೋ ಬಜೆಟ್ ಇದ್ರದ್ದು ತುಂಬಾನೇ ಕಡಿಮೆ ಇದೆ. ಅಂಡ್ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಹೋಮ್ ವೇರ್ಗೆ ಬಿಗ್ ಥಮ್ಸ್ ಅಪ್. ನಾಲ್ಕನೇ ನೈಟ್ ಸೂಟ್ ನೋಡೋಣ. ನಾಲ್ಕನೇ ನೈಟ್ ಸೂಟ್ದು ಕಲರ್ ತುಂಬಾನೇ ಕ್ಯೂಟ್ ಆಗಿದೆ. ಗ್ರೇ ಕಲರ್ ಮತ್ತೆ ಗ್ರೇ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ನೈಟ್ ಸೂಟ್ ಇದು. ಇದ್ದು ಪ್ರಿಂಟಿಂಗ್ ಸಕಲಾಗಿದೆ ಇದ್ರದ್ದು. ಅಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ತರ ಇದೆ ಇದು. ಅಲ್ಲೇ ಸ್ವಲ್ಪ ಮ್ಯಾಂಗೋ ಪ್ರಿಂಟಿಂಗ್ ತರ ಇದೆ, ಅಂದ್ರೆ ಮ್ಯಾಂಗೋ ನಮ್ದು ಡಿಸೈನ್ ಬರುತ್ತಲ್ಲ ಆ ತರ ಇದೆ. ಬಟ್ ಒಳಗಡೆ ನಿಮಗೆ ಫ್ಲೋರಲ್ ಪ್ರಿಂಟಿಂಗ್ ಬಂದಿದೆ. ಅಂಡ್ ವಿ ನೆಕ್. ನಾನು ತರಿಸಿರೋದು ಎಸ್ ಸೈಜ್, 3/4 ಸ್ಲೀವ್. ಪ್ರಿಂಟಿಂಗ್ ನೋಡಿ ಇದ್ರದ್ದು ಯಾವ ತರ ಬರುತ್ತೆ. ಅಂಡ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಇದ್ರದ್ದು ನೋಡಿ. ಟಾಪ್ ಈ ತರ ಇದೆ. ಅಂಡ್ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಸೇಮ್ ಕಲರ್ ಅಲ್ಲಿ ಇದೆ, ಅಂದ್ರೆ ಸೇಮ್ ಕಲರ್ ಅಂಡ್ ಪ್ರಿಂಟಿಂಗ್ ಅಲ್ಲಿ ಇದೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ, ಲಾಡಿ ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಪಾಕೆಟ್ ಕೂಡ ಇದೆ. ನೈಟ್ ಸೂಟ್ ಅಂದ್ಮೇಲೆ ಪಾಕೆಟ್ ಇರಲೇಬೇಕು. ಸೊ ಈ ತರ ಇದೆ. ಪ್ಯಾಂಟ್ ಅಗಲ ಕೂಡ ಚೆನ್ನಾಗಿದೆ, ಉದ್ದ ಮತ್ತೆ ಲುಕ್ ಯಾವ ತರ ಬರುತ್ತೆ, ಐ ಮೀನ್ ಟಾಪ್ ಉದ್ದ ಎಷ್ಟು ಬರುತ್ತೆ, ಪ್ಯಾಂಟ್ ಉದ್ದ ಎಷ್ಟು ಬರುತ್ತೆ, ಔಟ್ಫಿಟ್ ಏನು ಕಂಫರ್ಟಬಲ್ ಆಗಿದೆಯಾ ವಿಯರ್ ಮಾಡೋಕೆ, ನೈಟ್ ಆರಾಮಾಗಿ ಇದನ್ನ ವಿಯರ್ ಮಾಡ್ಕೊಂಡು ಮಲಗಬಹುದಾ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ 389 ರೂಪಾಯಿ. ಇದ್ರ ಬ್ರ್ಯಾಂಡ್ ಬಂದ್ಬಿಟ್ಟು ಬಾಚು ಅನ್ನೋ ಬ್ರ್ಯಾಂಡ್ ಇಂದ ತರಿಸಿರುವಂತ ಕುರ್ತಿ ಏನೋ ನೈಟ್ ಸೂಟ್ ಇದು, ಫ್ಲಿಪ್ಕಾರ್ಟ್ ಇಂದ. ಬನ್ನಿ ಚೆಕ್ ಮಾಡೋಣ. ನೋಡಿ, ಈ ಒಂದು ನೈಟ್ ಸೂಟ್ ಲುಕ್ ಯಾವ ತರ ಬರ್ತಾ ಇದೆ. ಲೆಂತ್ ನೋಡಿ, ಸ್ಲೀವ್ಸ್ ಇಷ್ಟು ಬರುತ್ತೆ. ಅಂಡ್ ಟಾಪ್ ಲೆಂತ್ ನೋಡಿ, ಫ್ರಂಟ್ ಇಷ್ಟು ಲೆಂತ್ ಬರುತ್ತೆ. ಅಂಡ್ ಬ್ಯಾಕ್ ನೋಡಿ, ಬ್ಯಾಕ್ ಇಷ್ಟು ಲೆಂತ್ ಬರುತ್ತೆ.
ಆ್ಯಂಡ್ ಪ್ಯಾಂಟ್ ಇಷ್ಟುದ್ದ ಬರುತ್ತೆ, ಇನ್ನೂ ಉದ್ದ ಇದೆ ಇದು, ನಾನು ಮೇಲೆ ಎರಿಸ್ಕೊಂಡಿದ್ದೀನಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಇದ್ರ ಜೊತೆಗೆ ಎಲಾಸ್ಟಿಕ್ ಜೊತೆಗೆ ಇದ್ರದ್ದು ಲೇಸ್ ಕೂಡ ಕೊಟ್ಟಿದ್ದಾರೆ, ಟೈಟ್ ಏನು ಲಾಡಿ ಕೂಡ ಕೊಟ್ಟಿದ್ದಾರೆ. ಎಲಾಸ್ಟಿಕ್ ಅಷ್ಟೇ ಅಲ್ಲ, ನೀವು ಲಾಡಿನೂ ಎಷ್ಟು ಬೇಕೋ ಟೈಟ್ ಲೂಸು ಮಾಡ್ಕೋಬಹುದು. ಸೊ ಹಾಗಾಗಿ ಅದೊಂದು ನನಗೆ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಕಲರ್ ಕಾಂಬಿನೇಷನ್ ಲುಕ್ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನೈಟ್ ಸೂಟು ಆ್ಯಕ್ಚುಲಿ ನಾನು ಫಸ್ಟ್ ಒನ್ ಏನು ಹಾಕಿದ್ನಲ್ಲ ಅದನ್ನು ನೀವು ಬರೀ ನೈಟಲ್ಲಿ ವೇರ್ ಮಾಡಬೇಕು ಅನ್ನೋ ಏನೋ ಕಾನ್ಸೆಪ್ಟ್ ಬರುತ್ತೆ ಮೈಂಡಲ್ಲಿ. ಬಟ್ ಈ ಥರ ಏನು ನೈಟ್ ಸೂಟ್ ಇದೆಯಲ್ಲ ಇದನ್ನು ನೀವು ಡೇ ಟೈಮಲ್ಲೂ ವೇರ್ ಮಾಡ್ಬೋದು, ಹೋಮ್ ವೇರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದನ್ನು ನೀವು ಫ್ರೀಯಾಗಿ ಮನೇಲಿದ್ದಾಗ ಯಾವಾಗ ಬೇಕಾದರೂ ಉಡ್ಬೋದು. ಇದನ್ನು ಬರೀ ನೈಟಲ್ಲಿ ಮಾತ್ರ ಉಡಬೇಕು ಅನ್ನೋ ಚಿಂತೆ ಇರಲ್ಲ, ಯಾಕಂದರೆ ನೋಡ್ಬೋದು ಈ ಒಂದು ಔಟ್ಫಿಟ್ದು ಲುಕ್ ಯಾವ ಥರ ಬರ್ತದೆ. ಇದು ಬರೀ ನೈಟಿಗೆ ಸೀಮಿತ ಆಗಿರಲ್ಲ, ಡೇ ಟೈಮಲ್ಲೂ ವೇರ್ ಮಾಡ್ಬೋದು. ಇನ್ನೊಂದು ನಾನು ಅಂದ್ಕೊಂಡಿದ್ದೆ, ನಾನು ಫ್ಲಿಪ್ಕಾರ್ಟಲ್ಲಿ ಇಷ್ಟು ಚೆನ್ನಾಗಿರೋ ಔಟ್ಫಿಟ್ ಸಿಗುತ್ತೆ ಅಥವಾ ಯಾವುದೇ ಒಂದು ಬಟ್ಟೆಗಳು ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಕಡಿಮೆ ಬೆಲೆಯಲ್ಲಿ ನನಗೆ ನೈಟ್ ಸೂಟ್ ಸಿಕ್ಕಿರೋದು. ನನ್ನ 1000 ಮೇಲೆ ಅಥವಾ 900 ಮೇಲೇ ನಾನು ನೈಟ್ ಸೂಟ್ ಎಲ್ಲ ತೊಗೊಂಡಿರೋದು ಬೇರೆ ಕಡೆ ಎಲ್ಲ. ಬಟ್ 400 ಒಳಗಡೆ ಇಷ್ಟು ಚೆನ್ನಾಗಿರೋ ನೈಟ್ ಸೂಟ್ ಅದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ಟ್ರೈ ಮಾಡಿದೆ ತರಿಸೋಣ, ಯಾರೋ ರೆಕಮೆಂಡ್ ಮಾಡಿದ್ರು ಫ್ಲಿಪ್ಕಾರ್ಟಿಂದ ತರಿಸಿ ಅಂತೇಳಿ. ಸೊ ಹಾಗಾಗಿ ನಾನು ತರಿಸಿದೆ. ಬಟ್ ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ನೈಟ್ ಸೂಟ್ಗೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಬನ್ನಿ 5ನೇ ನೈಟ್ ಸೂಟ್ ನೋಡೋಣ. 5ನೇ ನೈಟ್ ಸೂಟ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಪರ್ಪಲ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿರುವಂಥ ನೈಟ್ ಸೂಟ್ ನೋಡಿ ಇದು ಯಾವ ಥರ ಇದೆ ಅಂತೇಳಿ. ಇದು ಸೇಮ್ ಟಾಪ್ ಥರ ಇದೆ, ವಿ ನೆಕ್ ಇದೆ, 3/4 ಸ್ಲೀವ್ ಇದೆ. ಪ್ರಿಂಟಿಂಗ್ ಬಂದ್ಬಿಟ್ಟು ನೋಡ್ಬೋದು ವರ್ಟಿಕಲ್ ಲೈನಲ್ಲಿ ನಿಮಗೆ ವೈಟ್ ಕಲರ್ ವರ್ಟಿಕಲ್ ಲೈನ್ ಬಂದಿದೆ ಪರ್ಪಲ್ ಟಾಪ್ ಮೇಲೆ. ಇದ್ರದ್ದು ಕಟಿಂಗ್ ಕೂಡ ಆಪಲ್ ಕಟ್ ತರ ಇದೆ. ಅಂಡ್ ಪ್ಯಾಂಟ್ ಸೇಮ್ ಪ್ರಿಂಟಿಂಗ್ ಅಲ್ಲಿ ಬರುತ್ತೆ, ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಬರುತ್ತೆ. ಅಂಡ್ ನಿಮ್ಗೊಂದು ಲಾಡಿ ಬಂದಿದೆ ಅಂಡ್ ಪಾಕೆಟ್ ಕೂಡ ಇದೆ. ಅಂಡ್ ಅಗ್ಲ ನೋಡೋದಾದ್ರೆ ಇಷ್ಟಿದೆ. ಅಗ್ಲ ಇದ್ರದ್ದು ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಕಂಪೇರ್ ಟು ಇವಾಗ ಏನು ನೋಡಿದ್ವಲ್ಲ ಇಷ್ಟರಲ್ಲಿ. ಅಂಡ್ ಫ್ಯಾಬ್ರಿಕ್ ರಿಯಾನ್ ಫ್ಯಾಬ್ರಿಕ್ ಇದು ಬಂದ್ಬಿಟ್ಟು ಎಷ್ಟು ಪ್ರೈಸ್ ಬಂದ್ಬಿಟ್ಟು 393 ರೂಪಾಯಿ ನೈಟ್ ಸೂಟ್. ಇದು ಬಂದ್ಬಿಟ್ಟು ಬಾಚೋ ಬ್ರ್ಯಾಂಡ್ ಇಂದ ತರಿಸಿರುವಂತ ನೈಟ್ ಸೂಟ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಟಾಪ್ ಅಂಡ್ ಪ್ಯಾಂಟ್ ಎಷ್ಟು ಶುದ್ಧ ಬರುತ್ತೆ, ಕಂಫರ್ಟೇಬಲ್ ಆಗಿದೆಯಾ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ನೈಟ್ ಸೂಟ್ ಲುಕ್ ಯಾವ ತರ ಬರ್ತಾ ಇದೆ ಅಂಡ್ ಪ್ಯಾಂಟ್ ಲೆಂತ್ ನೋಡಿ ಎಷ್ಟು ಬರ್ತಾ ಇದೆ, ಪ್ಯಾಂಟ್ ಫಿಟ್ಟಿಂಗ್ ಯಾವ ತರ ಬರ್ತಾ ಇದೆ ನೋಡಿ. ಇದು ನಾನು ಆಕ್ಚುಲಿ ಜಾಸ್ತಿ ಅಗಲ ಇಲ್ವಲ್ಲ ಅಂತ ರಿಗ್ರೆಟ್ ಫೀಲ್ ಮಾಡ್ತಿದ್ದೆ. ಬಟ್ ಇದ್ರದ್ದು ಲೆಂತು ಆ್ಯಂಡ್ ಇದ್ರದ್ದು ಏನು ಅಗಲ ಏನಿದೆಯಾ ಇಷ್ಟಿರೋದಕ್ಕೆ ಒಂದು ಅಡ್ವಾಂಟೇಜ್ ಏನು ಅನಿಸ್ತಿದೆ ಅಂದರೆ ಇದ್ರದ್ದು ಲುಕ್ ಕ್ಲೀನ್ ಲುಕ್ ಬರ್ತಾ ಇದೆ. ಇದು ಅಗಲ ಇದ್ದಿದ್ರೆ ಇನ್ನೊಂದು ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಇದ್ರದ್ದು ಅಗಲ ಕಡಿಮೆ ಇರೋದ್ರಿಂದನೇ ಪ್ಲಸ್ ಪಾಯಿಂಟ್ ಅನ್ಬೋದು ಈ ಒಂದು ಔಟ್ಫಿಟ್ಗೆ. ಆ್ಯಂಡ್ ಇದ್ರದ್ದು ಟಾಪ್ ಲೆಂತ್ ನೋಡಿ ಎಷ್ಟು ಬರ್ತಾ ಇದೆ, ಇಷ್ಟು ಲೆಂತ್ ಬರುತ್ತೆ. ಇವನ್ ಬ್ಯಾಕಲ್ಲಿ ನೋಡಿ, ಬ್ಯಾಕಲ್ಲೂ ಕೂಡ ಇಷ್ಟು ಲೆಂತ್ ಬರುತ್ತೆ. ಸೊ ಕಂಫರ್ಟಬಲ್ ಅನ್ಸುತ್ತೆ, ಏನೋ ಆಡ್ ಅನ್ಸಲ್ಲ, ಏನು ಅನ್ಸಲ್ಲ. ಸೊ ಸ್ಲೀವ್ಸ್ ಲೆಂತ್ ನೋಡ್ತಿರ್ಬೋದು ಇಷ್ಟಿದೆ. ಆ್ಯಂಡ್ ಓವರ್ ಆಲ್ ಲುಕ್ ಇದ್ರದ್ದು ಪ್ರಿಂಟಿಂಗ್ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೀರಿಯಸ್ಲಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ನೈಟ್ ಸೂಟ್ ಬರುತ್ತೆ. ನಾವು ನಿಮಗೆಲ್ಲ ಗೊತ್ತಿದೆ, ನಾವು ಬರೀ ಟಿ ಶರ್ಟ್ಗೆ 300-400 ಒಂದು ಟಾಪ್ಗೆ ಅಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ನೈಟ್ ಸೂಟಿಗೆ ಬರೀ 349 ರೂಪಾಯಿ, 380, ಬರೀ 400 ರೂಪಾಯಿ ಒಳಗಡೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದ್ದಾವೆ. ನೋಡ್ಬೋದು ಎಷ್ಟು ಕಂಫರ್ಟೇಬಲ್ ಆಗಿದೆ, ಆರಾಮಾಗಿ ವೇರ್ ಮಾಡ್ಬೋದು. ಸೊ ಓವರ್ ಆಲ್ ಲುಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಕೊನೆ ನೈಟ್ ಸೂಟ್ನ ನೋಡೋಣ. ಕೊನೆ ನೈಟ್ ಸೂಟ್ ಬಂದ್ಬಿಟ್ಟು ಗೋರ್ಧನ್ ಬ್ರ್ಯಾಂಡ್ದು ನೋಡಿ. ಇದ್ರದ್ದು ಪ್ರಿಂಟಿಂಗ್ ತುಂಬಾನೇ ಚೆನ್ನಾಗಿದೆ. ಪ್ಯಾಂಟ್ ತೋರಿಸ್ಬಿಡ್ತೀನಿ ಮೊದಲು. ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ 2 ಸೈಡ್ ಆ್ಯಂಡ್ ಇದಕ್ಕೆ ಪಾಕೆಟ್ ಬಂದಿದೆ. ಒಬ್ವಿಯಸ್ಲಿ ಪಾಕೆಟ್ ಇರಲೇಬೇಕು ಹೋಮ್ ವಿಯರ್ ಅಥವಾ ನೈಟ್ ಸೂಟ್ಗೆ. ನೋಡಿ ಪಾಕೆಟ್ ಇದೆ ಆ್ಯಂಡ್ ಪ್ರಿಂಟಿಂಗ್ ನೋಡಿ ತುಂಬಾನೇ ಚೆನ್ನಾಗಿದೆ, ಲೀವ್ಸ್ ಪ್ರಿಂಟಿಂಗ್. ಆ್ಯಂಡ್ ಇದಕ್ಕೆ ಕಲರ್ಸ್ ಏನು ಚೂಸ್ ಮಾಡಿದಾರಲ್ಲ, ಮಸ್ಟರ್ಡ್ ಯೆಲ್ಲೋ ಮತ್ತೆ ಕ್ರೀಮ್ ಕಲರ್ ಆ್ಯಂಡ್ ಬ್ಲಾಕ್. ಈ ಪ್ರಿಂಟಿಂಗ್ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ಯಾಂಟ್ ಅಗಲ ಕೂಡ ಓಕೆ ಚೆನ್ನಾಗಿದೆ. ಆ್ಯಂಡ್ ಟಾಪ್ ನೋಡೋದಾದ್ರೆ ಸೇಮ್ ಪ್ರಿಂಟಿಂಗ್ ಆ್ಯಂಡ್ ಸೇಮ್ ಕಲರಲ್ಲಿದೆ. ಇದಕ್ಕೆ ವಿ ನೆಕ್ ಬಂದಿದೆ, 3/4 ಸ್ಲೀವ್ ಅಲ್ಲ ಸಾರಿ ಶಾರ್ಟ್ ಸ್ಲೀವ್ ಬಂದಿದೆ. ಸ್ಲೀವ್ಸಿಗೆ ಸ್ವಲ್ಪ ಈ ತರ ಬಾರ್ಡರಿಂಗ್ ಕೊಟ್ಟಿದ್ದಾರೆ, ಪೈಪಿಂಗ್ ಕೊಟ್ಬಿಟ್ಟು. ಇದು ಕೂಡ ನಾನು ತರಿಸಿರೋದು ಎಸ್ ಸೈಜ್, ಯಾಕಂದ್ರೆ ಈ ತರ ಒಂದು ಪ್ಯಾಟರ್ನ್ ಅಲ್ಲಿರೋ ನೈಟ್ ಸೂಟ್ ಐ ಥಿಂಕ್ ಸ್ವಲ್ಪ ದೊಗ್ಲೇನೆ ಇರುತ್ತೆ, ಅಂದ್ರೆ ಲೂಸ್ ಆಗಿ ಸ್ವಲ್ಪ ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಹಾಗಾಗಿ ಇದು ಎಸ್ ಸೈಜೇ ತರಿಸಿದೆ, ಎಮ್ ಎನ್ ತರಿಸಿಲ್ಲ. ಸೊ ಈ ಒಂದು ನೈಟ್ ಸೂಟ್ ನಾನು ತರಿಸಿದ್ದು 424 ರೂಪಾಯಿಗೆ.
ಕಾಟನ್ ಫ್ಯಾಬ್ರಿಕ್. ಇದು ಆಕ್ಚುಲಿ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ ಸಮ್ಮರ್ ವಿಂಟರ್ ಎಲ್ಲ ಸೀಸನ್ ಅಲ್ಲೂ. ಸೊ ಈ ಒಂದು ನೈಟ್ ಸೂಟ್ ನ ಇವಾಗ ವಿಯರ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ಉದ್ದ ಮತ್ತೆ ಇದು ಕಂಫರ್ಟೇಬಲ್ ಆಗಿದೆಯಾ, ಎಷ್ಟೆಷ್ಟು ಏನೋ ಶಾರ್ಟ್ ಇದೆಯಾ, ಲೆಂತ್ ಇದೆಯಾ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ನೈಟ್ ಸೂಟ್ ಲುಕ್ ಯಾವ ತರ ಬರ್ತಾ ಇದೆ. ಟಾಪ್ ಲೆಂತ್ ನೋಡಿ ಇಷ್ಟು ಬರುತ್ತೆ, ಕಾಟನ್ ಫ್ಯಾಬ್ರಿಕ್ ಇದು. ಅಂಡ್ ಇದು ಪ್ಯಾಂಟ್ ಲೆಂತ್ ನೋಡಿ ಇಷ್ಟು ಬರುತ್ತೆ. ಇನ್ನೂ ಉದ್ದ ಇದೆ, ನಾನು ಸ್ವಲ್ಪ ಇಲ್ಲಿವರೆಗೂ ಇರಿಸ್ಕೊಂಡಿದ್ದೀನಿ. ಕೆಲವೊಬ್ರು ತುಂಬಾ ಲೋಯೆಸ್ಟ್ ಆಗಿ ವೇರ್ ಮಾಡ್ತಾರೆ, ಕೆಲವೊಬ್ರು ಮಿಡ್, ನಾನು ಸ್ವಲ್ಪ ಮೇಲೇನೆ ಇರಿಸ್ಕೊಂಡಿದ್ದೀನಿ. ಅಂಡ್ ಟಾಪ್ ನೋಡಿ ಈ ತರ ಬರುತ್ತೆ, ಬ್ಯಾಕ್ ಲೆಂತ್ ಇಷ್ಟು ಬರುತ್ತೆ. ಅಂಡ್ ಫ್ಯಾಬ್ರಿಕ್ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದೆ. ಅಂಡ್ ಪ್ರಿಂಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ, ಏನೋ ಒಂಥರ ಮುದ್ದಾಗಿ ಕಾಣಿಸುತ್ತೆ. ಓವರ್ ಆಲ್ ಲುಕ್, ಪ್ರೈಸ್ ಅಂಡ್ ಕಂಫರ್ಟೇಬಲ್ ಎಲ್ಲ ನೋಡೋದಾದ್ರೆ ಈ ಒಂದು ನೈಟ್ ಸೂಟ್ ಅಥವಾ ನೀವು ಹೋಮ್ ವಿಯರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನೈಟಿಗೆ ಮಾತ್ರ ಸೀಮಿತ ಅಲ್ಲ, ಯಾಕಂದ್ರೆ ನೀವು ನೋಡ್ತಿರ್ಬೋದು ಇದ್ರ ಪ್ಯಾಟರ್ನ್ ಮನೇಲಿ ಉಟ್ಕೊಳ್ಳೋ ತರಾನೇ ಇದೆ. ಸೊ ಹಾಗಾಗಿ ಈ ಒಂದು ನೈಟ್ ಸೂಟ್ ಅಥವಾ ಹೋಮ್ ವೇರ್ಗೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಫ್ಲಿಪ್ಕಾರ್ಟ್ ಲೋ ಬಜೆಟ್ ನೈಟ್ ಸೂಟ್ ಅಥವಾ ಹೋಮ್ ವಿಯರ್ ಕಲೆಕ್ಷನ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಒಂದು ನೈಟ್ ಸೂಟ್ ಇಷ್ಟ ಆಯ್ತು, ಮತ್ತೆ ನಾನು ನೆಕ್ಸ್ಟ್ ತರೋದಾದ್ರೆ ಯಾವ ಒಂದು ಔಟ್ಫಿಟ್ ತರಿಸ್ಲಿ ಮತ್ತೆ ಎಲ್ಲಿಂದ ತರಿಸ್ಲಿ, ಇದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ನಿಮ್ಗೆ ಇಷ್ಟವಾಗುವಂತ ನಾನು ತುಂಬಾನೇ ಸೆಲೆಕ್ಟ್ ಮಾಡ್ಬಿಟ್ಟು ಆಯಾ ಔಟ್ಫಿಟ್ ನ ತಂದು ನಿಮ್ಗೆ ತೋರಿಸ್ತೀನಿ. ನೀವು ಅದನ್ನ ನಿಮಗೆ ಇಷ್ಟ ಆದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.